ನಿಮ್ಮ ಹೆಸರು ಹೇಳ್ರಿ. ನನ್ನ ಹೆಸರು ಅಮರ್ ಅಂತ, ನಮ್ಮ ತಾಯಿ ಹೆಸರು ಸರಸ್ವತಿ. ಅವ್ರಿಗೆ ಏಜ್ ಎಷ್ಟು? ಅವ್ರಿಗೆ 60 ಏಜ್. ಅವರಿಗೆ ಬ್ಲಡ್ ಕ್ಯಾನ್ಸರ್ ಇತ್ತು ಅಂತ ನೀವು ನನ್ನ ಹತ್ರ ಬಂದಿದ್ರಿ. ನಾವು ಯಾವುದು ಕೀಮೋಗೂ ಯಾವುದು ಹೋಗಲ್ಲ, ನಿಮ್ದೇ ತಗೊಳ್ತೀವಿ. ಅದ್ರ ಬಗ್ಗೆ ಸ್ವಲ್ಪ ಹೇಳ್ರಿ, ಯಾವ ರೀತಿ ತಿಂಗಳಲ್ಲಿ ನಿಮ್ಗೆ ರಿಸಲ್ಟ್ಸ್ ಬಂದಿದೆ ಅಂತ. ನಮ್ಗೆ ರಿಸಲ್ಟ್ ಸರ್ 15 ದಿವಸದಲ್ಲಿ ರಿಸಲ್ಟ್ ಬಂತು ಸರ್. ಹೆಂಗೆ? ಯಾಕೆಂದ್ರೆ ಸರ್ ಫುಲ್ಲು ಕೀಮೋ ಮಾಡಿಸ್ಬೇಕು ಅಂತ ಡಾಕ್ಟರ್ ಹೇಳಿದ್ರು, ಕಂಪಲ್ಸರಿ. ಅವ್ರಿಗೆ ಪೇನ್ ಜಾಸ್ತಿ ಇತ್ತು ಸರ್. ಒಂದ್ ಸೈಡ್ ಆಲ್ರೆಡಿ ಆಪರೇಷನ್ ಮಾಡಿದ್ವಿ, ಇನ್ನೊಂದ್ ಸೈಡ್ಗೆ ಫುಲ್ ನೋವು. ಏನ್ ಆಪರೇಷನ್ ಆಗಿತ್ತು ಅವ್ರಿಗೆ? ಅದು ಕ್ಯಾನ್ಸರ್ ಸರ್, ಗಡ್ಡೆ ತೆಗೆದಿರ್ಲಿ ಬ್ರೆಸ್ಟ್ ಅಲ್ಲಿ. ಬ್ರೆಸ್ಟ್ ಅದು ತೆಗೆದು. ಓ, ಬ್ರೆಸ್ಟ್ ಕ್ಯಾನ್ಸರ್ ಆಗಿದೆ. ಅದೆಲ್ಲ ತೆಗೆದು ಆಮೇಲೆ ಈ ಸೈಡ್ ನೈತಾ ಇತ್ತು ಫುಲ್ ನೋವು. ಅದಕ್ಕೆ ಇವಾಗ ನಿಮ್ಮ ಹತ್ರ ಬಂದ ಟಿವಿಯಲ್ಲಿ ಆಡ್ ನೋಡ್ತೀವಿ ಸರ್. ಹೋಗ್ಲೇಬೇಕು ಸರ್ ಹತ್ರ ಅಂತ ಆರ್ಡರ್ ಮಾಡ್ಕೊಂಡು ತರಿಸ್ಬೇಕು ಅಂತ ಇದಿತ್ತು. ಬಟ್ ಆರ್ಡರ್ ಇನ್ನೊಂದು ಸರ್ ಹತ್ರ ಹೋದ್ರೆ ಡಿಕ್ಲೇರ್ ಆಗಿ ಗೊತ್ತಾಗುತ್ತೆ ಅಂತ ನಿಮ್ಮ ಹತ್ರ ಬಂದಿ ಮಿರಿಕಲ್ ಡ್ರಿಂಕ್ಸ್ಗೆ. ಅವಾಗ ಒಂದು 15 ದಿವಸ ಯೂಸ್ ಮಾಡಿದಾಗ ಸರ್ ಸ್ವಲ್ಪ 50% ಅನ್ಕೊಳ್ಳಿ ಸರ್, ಏನು ಟೋಟಲ್ ತೊಂದರೆನೇ ಇಲ್ಲ. ಏನು ಊಟ ಮಾಡ್ಬೇಡ ಅಂತ ಹೇಳಿದ್ರಿ, ಊಟ ಏನು ಇಲ್ಲ, ತರಕಾರಿ ಅಷ್ಟೇ, ಅಗಸಿ ಮಜ್ಜಿಗೆ, ಆಮೇಲೆ ಅರಿಶಿನ ಉಂಡೆ, ಆಮೇಲೆ ನೀವು ಕೊಟ್ಟಿದ್ರಲ್ಲ ಅದು ಬೇವಿನ ತಪ್ಪಲ ಅದು ಹೇಳಿದಿರ ಸರ್, ಅದು ಕಂಟಿನ್ಯೂ ಮಾಡ್ತಾರೆ. ಡ್ರೈ ಫ್ರೂಟ್ಸ್, ಆಮೇಲೆ ಸೇಕು, ಹಣ್ಣುಗಳೆಲ್ಲ ಡ್ರೈ ಫ್ರೂಟ್ಸ್ ಅಷ್ಟೇ ತಿಂದು ಇವಾಗ ಫುಲ್ ಎನರ್ಜಿ ಆಗಿದ್ದಾರೆ ಸರ್. ಅಂದ್ರೆ ಏನೇನ್ ತಿಂತಾರ? ಬೆಳಗ್ಗೆ ಏನ್ ತಿಂಡಿ ತಿಂತಾರೆ? ಯಾಕಂದ್ರೆ ಎಷ್ಟೋ ಜನ ನಾನು ಏನ್ ರೆಕಾರ್ಡ್ ಮಾಡ್ಕೊಳ್ತೀನಿ, ಎಂಟೈರ್ ಏನೋ ಟಿವಿನಲ್ಲಿ ತುಂಬಾ ವ್ಯೂವರ್ಸ್ ನೋಡ್ತಾರೆ, ಸೋಷಿಯಲ್ ಮೀಡಿಯಾದಲ್ಲಿ ಎಂಟೈರ್ ವರ್ಲ್ಡ್ ನೋಡ್ತದೆ. ಸೊ ಆದ್ರಿಂದ ಊಟ ಬೆಳಗ್ಗೆ ಏನ್ ತಗೊಳ್ತಾರೆ? ಸರ್ ಏನ್ ತಗೊಳಲ್ಲ ಸರ್, ಸುಮ್ಮನೆ ಬೆಳಗ್ಗೆ ಎಷ್ಟು ಹೇಳಿದ ತಕ್ಷಣ ಅದು ನಾವು ನೀವೆಲ್ಲ ಹೇಳಿದ್ರೆ ಅವೆಲ್ಲ ತಗೊಳ್ತಾರೆ, ಅವೆಲ್ಲ ಬಿಡು. ತಗೊಂಡ್ಮೇಲೆ ಆಮೇಲೆ ಸುಮ್ಮನೆ ಇದು ಬರ್ತದೆ ಸರ್, ಕಾಳುಗಳು ತಿಂತಾರೆ ಬೆಳಗ್ಗೆ ಅಷ್ಟೇ. ಏನೋ ಮೊಳಕೆ ಕಾಳು. ಮೊಳಕೆ ಕಾಳು ತಿಂತಾರೆ. ಅದ್ರಲ್ಲಿ ಏನೇನ್ ಮೊಳಕೆ ಕಾಳು? ಅದರಲ್ಲಿ ಬೇಳೆ ಸರ್, ಕಡಲೆ ಕಾಳದ್ದು, ಆಮೇಲೆ ಗ್ರೀನ್ ಗ್ರಾಮ್, ಹೆಸರು ಕಾಳು, ಆಮೇಲೆ ಇದು ಕಡಲೆ ಬೀಜದ್ದು ಮೊಳಕೆ. ಇಷ್ಟು ತಗೊಳ್ತಾರೆ. ಆಮೇಲೆ ಅದಕ್ಕೆಲ್ಲಾನು ಟೇಸ್ಟಿಯಾಗಿ ಮಾಡ್ಕೊಂಡಿರ್ತಾರೆ, ಕೋಸಂಬರಿ ಟೈಪ್. ಆಮೇಲೆ ಸರ್ ಮಧ್ಯಾಹ್ನ ಅಂತೂ ಮಜ್ಜಿಗೆನೆ ಮಾಡ್ಕೊಡ್ತೀನಿ. ಒಂದು ಅಗಸೆ ಮಜ್ಜಿಗೆ ಬೆಳಗ್ಗೆನೂ ತಗೊಂಡಿದ್ದಾರೆ, ಬೆಳಗ್ಗೆ ಒಂದ್ಸಲ, ಮಧ್ಯಾಹ್ನ ಒಂದ್ಸಲ. ಆಮೇಲೆ ಮಲ್ಗೋಗಿ ಲಾಸ್ಟ್ಗೆ ಮಜ್ಜಿಗೆ ಕೊಡ್ತೀನಿ ಸರ್. ಮಜ್ಜಿಗೆ ಕುಡಿದ್ಮೇಲೆ ಸರ್ ಅವ್ರಿಗೆ ಹೊಸಂತೂ ಆಗಲ್ಲ ಸರ್. ವೆರಿ ಗುಡ್, ವೆರಿ ಗುಡ್. ಮಜ್ಜಿಗೆ ಕುಡಿದ್ಮೇಲೆ ಅದು ಡಾಕ್ಟರ್ ಜೊಹಾನಾ ಬಡ್ವಿಗ್ ಅಂತ ಜರ್ಮನ್ ಲೇಡಿ, ಅವರು ಕ್ಯಾನ್ಸರ್ಗೆ ಡೆವಲಪ್ ಮಾಡೋದು ಫ್ಲಾಕ್ಸ್ ಡಯಟ್ ಅನ್ನ. ಅದು ಡಾಕ್ಟರ್ ಹೇಳಿದ್ರೆ ಸರ್, ನಮ್ಗೆ ಕೀಮೋ ಮಾಡ್ಲೇಬೇಕು ಅಂತ ಅಂದಾಗ ಮತ್ತೆ ನೋಡೋಣ ಬನ್ನಿ ಅಂತ ಇಲ್ಲಿ ಬಂದಾಗ ಸರ್ ನಮ್ಗೆ ಸಾಕಷ್ಟು ಸಹಾಯ ಸಿಕ್ಕಿದೆ. ಆಮೇಲೆ ಫ್ರೂಟ್ಸ್ ಮಧ್ಯಾಹ್ನ ತಗೊಳ್ತಾರೆ, ಮಧ್ಯಾಹ್ನ ಒಂದ್ಸಲ, ರಾತ್ರಿನೂ ತಗೊಳ್ತಾರೆ. ಸೇಪು ಇಲ್ಲಡಿ ಸೇಪ್ ತಿಂತಾರೆ, ಹಸುವೇನಾಗಲ್ಲ ಅವರಿಗೆ. ಆಗಲ್ಲ ಸರ್. ಗುಡ್. ಅದೇ ಮಜ್ಜಿಗೆ ಅಂತೂ ಎನರ್ಜಿ ಲೆವೆಲ್ ಹೆಂಗಿದೆ ಮೊದಲಕ್ಕೂ ಇವಕ್ಕೂ? ಚೆನ್ನಾಗಿದೆ ಸರ್. ಇವಾಗ ಫುಲ್ ಹೆಲ್ದಿ ಆಗಿದೆ ಸರ್. ಅವರು ಭಯ ಪಡ್ತಿದ್ರು ಸರ್ ಫಸ್ಟ್. ಅವಾಗ ಡ್ರಿಂಕ್ ತಗೊಳ್ತಾ ಅವರಿಗೆ ಅಭ್ಯಾಸ ಆಗಿತ್ತು. ಅವರು ಒಂದು ಹೆಲ್ದಿ ತರ ಇವಾಗ ಮನೆಯಲ್ಲೇ ಕೆಲಸ ಮಾಡ್ಕೊಂಡು ಅವರೇ ಓಡಾಡ್ತಾರೆ. ವೆರಿ ಗುಡ್, ಸರ್. ವೆರಿ ಗುಡ್, ವೆರಿ ಗುಡ್. ಇದ್ರು ಸರ್ ಇವಾಗ ಅವರು ಕೆಲಸ ಮಾಡ್ಕೊಂಡೇ ಇರ್ತಾರೆ, ಸುಮ್ಮನೆ ಅಂತ ಕೊಡಲ್ಲ, ವಾಕಿಂಗ್ ಮಾಡ್ತಾರೆ. ಯಾವ ಊರು ನಿಮ್ದು? ಬೀದರ್. ವೆರಿ ಗುಡ್. ಅವರು ಬಂದಿದ್ದಾರೆ ನಿಮ್ಮ ಅಮ್ಮ ಅವರು? ಬರ್ತೀನಿ ಅಂತ ಹೇಳ್ತಾರೆ ಸರ್. ನೀವೇ ಬಂದು ಇಲ್ಲಿ ಔಷಧಿ ತಗೊಂಡೋಗಿದ್ದು ಎಲ್ಲ ಕೇಳ್ಕೊಂಡು? ವೆರಿ ಗುಡ್. ನೆಕ್ಸ್ಟ್ ಬರ್ತೀನಿ ಅಂತ ಹೇಳಿದ್ರು ಸರ್. ವೆರಿ ಗುಡ್. ಇವಾಗೆ ಬರ್ತಾ ಇದ್ರು, ನಾನೇ ಟಿಕೆಟ್ ಸಿಗ್ತಾ ಇಲ್ಲ ಕನ್ಫರ್ಮ್ ಆಗಿ, ಅದಕ್ಕೆ ನಾನು ಅವ್ರಿಗೆ ಕರ್ಕೊಂಡ್ ಬಂದಿಲ್ಲ ಸರ್. ಥ್ಯಾಂಕ್ಸ್ ಅಪ್ಪ, ಥ್ಯಾಂಕ್ ಯು ವೆರಿ ಮಚ್, ಥ್ಯಾಂಕ್ ಯು.